ಬೆಂಗಳೂರಿನಲ್ಲಿ ಐಟಿ ಉದ್ಯೋಗಿಗಳಿಗೆ ಮಹಾಮೋಸ ನಡೆದಿರುವಂತದ್ದು. ಕನಸಿನ ಮನೆ ಕೊಡಿಸೋದಾಗಿ ನಂಬಿಸಿ 60 ಕೋಟಿ ರೂಪಾಯಿ ಲೂಟಿ ಹೊಡೆಯಲಾಗಿದೆ. ಐಷಾರಾಮಿ ಫ್ಲಾಟ್ ಹೆಸರಲ್ಲಿ ಐಟಿ ಉದ್ಯೋಗಿಗಳ ಜೇಬಿಗೆ ಕತ್ತರಿ ಹಾಕಲಾಗಿರುವಂತದ್ದು. ವಿವೇಕ್ ಕೇಸವನ್ ಅನ್ನುವ ವ್ಯಕ್ತಿ 60 ಕೋಟಿ ರೂಪಾಯಿ ಮೋಸ ಮಾಡಿದ್ದಾನೆ. ಕಟೇನಾ ಹೋಮ್ಸ್ ಹೆಸರಲ್ಲಿ 400 ಐಟಿ ಉದ್ಯೋಗಿಗಳಿಗೆ ಮಹಾವಂಚನೆಯನ್ನ ಮಾಡಿರುವಂತದ್ದು ಈ ವಿವೇಕ್ ಕೇಸವನ್. ಕಟೇನಾ ಹೋಮ್ಸ್ ಕಂಪನಿ ಮಾಲೀಕರಾಗಿದ್ದಾರೆ ವಿವೇಕ್ ಕೇಸವನ್. 60 ಕೋಟಿಯನ್ನ ದೋಚಿ ಓನರ್ ವಿವೇಕ್ ಕೇಸವನ್ ಎಸ್ಕೇಪ್ ಆಗಿರೋದು. ಲೀಸ್ ಮತ್ತು ಬಾಡಿಗೆಯ ಲೆಕ್ಕದಲ್ಲಿ ಫ್ಲಾಟ್ ನೀಡೋದಾಗಿ ನಂಬಿಸಿ ಐಟಿ ಉದ್ಯೋಗಿಗಳನ್ನೇ ಗುರಿಯಾಗಿಸಿಕೊಂಡು ಅವರಿಗೆ ಮಹಾಮೋಸವನ್ನ ಮಾಡಿ ಈ ವಿವೇಕ್ ಕೇಸವನ್ ಇದೀಗ ಪರಾರಿಯಾಗಿದ್ದಾನೆ. ಉದ್ಯೋಗಿಗಳಿಂದ 15 ರಿಂದ 25 ಲಕ್ಷ ರೂಪಾಯಿ ವಸೂಲಿ ಮಾಡ್ತಾ ಇದ್ದ ಈತ ಒಬ್ಬೊಬ್ಬರಿಂದ ಬೊಂಬಾಟ್ ಫ್ಲಾಟ್ ಕೊಡ್ತೀನಿ ಅಂತ ಹೇಳಿ ಲಕ್ಷಗಟ್ಟಲೆ ಹಣ ಪಡಿತಾ ಇದ್ದ. ಲಕ್ಸುರಿ ಫ್ಲಾಟ್ ಕೊಡೋದಾಗಿ ಹೇಳಿ ಬಣ್ಣದ ಮಾತಲ್ಲೇ ಲಕ್ಷ ಪೀಕ್ತಾ ಇದ್ದ. 3 ಅಥವಾ 5 ವರ್ಷ ಫ್ಲಾಟ್ ಲೀಸ್ಗೆ ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾನೆ. ಒಟ್ಟು 400 ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂಥದ್ದು ಈ ವಿವೇಕ್ ಕೇಸವನ್. ಒಂದೇ ತಿಂಗಳಲ್ಲಿ 60 ಕೋಟಿಗೂ ಹೆಚ್ಚು ಹಣವನ್ನ ಕಲೆಕ್ಷನ್ ಮಾಡಿಕೊಂಡು ಕಾಲ್ಕಿತ್ತಿದ್ದಾನೆ. ಈ 420 ವಿವೇಕ್ ಕೇಸವನ್ ಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೋಸ ಹೋಗಿರುವಂತಹ ಸಾಫ್ಟ್ವೇರ್ ಇಂಜಿನಿಯರ್ಗಳು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಪೊಲೀಸರು. ಕೋಟಿ ಹಣದ ಜೊತೆಗೆ ದುಬೈಗೆ ಎಸ್ಕೇಪ್ ಆಗಿರುವ ಮಾಹಿತಿ ಇದೆ. ಸ್ಮಾರ್ಟ್ 6 ಸ್ಕೀಮ್ನಲ್ಲಿ ವಂಚನೆಯನ್ನ ಮಾಡಿ ಟೈಮ್ ಬಾಂಬ್ ಅನ್ನ ಇಟ್ಟು ಎಸ್ಕೇಪ್ ಆಗಿದ್ದಾನೆ ಈ ವಿವೇಕ್ ಕೇಸವನ್. ನೋಡಿ, ಈತನೇ ವಿವೇಕ್ ಕೇಸವನ್. ತಾವಿದೀಗ ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಾ, ಈತ ತಮಿಳುನಾಡಿನ ಮೂಲದವನು. ಈತನ ಲೀಲೆಯಿಂದ ಐಟಿ ಉದ್ಯೋಗಿಗಳಿಗೆ ಈಗ ನಿದ್ದೆನೇ ಇಲ್ಲ. ಒಂದು ಕಡೆ ಕೆಲಸದಲ್ಲಿದ್ದಾಗಲೂ ನಿದ್ದೆ ಇಲ್ಲ, ಈಗಲೂ ನಿದ್ದೆ ಇಲ್ಲ. 1 ತಿಂಗಳ ಸ್ಕೆಚ್ 60 ಕೋಟಿಯನ್ನು ಎತ್ಕೊಂಡು ಬರೀ ಒಂದೇ ತಿಂಗಳಲ್ಲಿ 60 ಕೋಟಿಯನ್ನು ಬಾಚ್ಕೊಂಡು ವಿವೇಕ ಕೇಸವನ್ ಜೂಟ್ ಅಂತ ಹೇಳಿದ್ದಾನೆ. ಕೇಶವ ಅಂದರೂ ಸಹ ಕಾಸು ತಗೊಂಡ್ರು ಓಡ್ ಹೋಗೇ ಬಿಟ್ಟ. ಹಿಡಿಯೋಕೆ ಅವನಿಗೆ ಆಗ್ತಿಲ್ಲ. ಯಾಕಂದರೆ ಅವನು ಎಲ್ಲಿದ್ದಾನೋ ಏನೋ, ಎಲ್ಲಿಟ್ಟವನೋ ದುಡ್ಡು ಗೊತ್ತಿಲ್ಲ. ಸೊ ಈಗ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿದೆ.